ಎಲ್ರಿಗೂ ನಮಸ್ಕಾರ. ಇವತ್ತಿನ ವಾರದ ಮಾತಿನಲ್ಲಿ ಕಳೆದ ವಾರದಿಂದನೇ ಸ್ವಲ್ಪ ಮುಂದುವರ್ಸೋಣ. ಕಳೆದ ವಾರ ನಾನು ನೈಸರ್ಗಿಕ ಕೃಷಿಗೆ ಬಯೋ ರಿಸರ್ಚ್ ಸೆಂಟರ್ಸ್ ಬೇಕಾ ಅಂತ ಕೇಳಿದ್ದೆ. ಅಲ್ಲಿ ರಿಸರ್ಚ್ ಅನ್ನೋದ್ರ ಬದಲಿಗೆ ರಿಸೋರ್ಸ್ ಅಂತ ಹೇಳಿ ನಾವು ತಿದ್ದುಪಡಿ ಮಾಡ್ಕೋಬೇಕಿತ್ತು. ಅದು ಮಿಸ್ಸಾಗಿ ಹೇಳಿದಂಥ ಪದ. ಇಲ್ಲಿ ಬಯೋ ರಿಸೋರ್ಸ್ ಸೆಂಟರ್ಸ್ ಬೇಕಾ, ಇದ್ರ ಬಗ್ಗೆ ನಾನೊಂದು ಪ್ರಶ್ನಾರ್ಥಕವಾಗಿ ಹೇಳಿದ್ದೆ. ಇದರ ಅವಶ್ಯಕತೆ ಇಲ್ಲ ಅಂತಲೂ ನಾನು ಪ್ರತಿಪಾದಿಸಿದ್ದೆ. ಇವತ್ತೇನಾಗಿದೆ ಅಂತಂದರೆ ನೈಸರ್ಗಿಕ ಕೃಷಿ ಇನ್ನು ಅದಕ್ಕಿಂತಲೂ ಮುಖ್ಯವಾಗಿ ನಾವು ಹೇಳಬೇಕು ಅಂತಂದರೆ, ಇವತ್ತು ಕೃಷಿ ಮಣ್ಣು ಮುಟ್ಟಿ ಕೆಲಸ ಮಾಡದೇ ಇರೋರು ಕೃಷಿ ಬಗ್ಗೆ ಮಾತಾಡೋರ ಸಂಖ್ಯೆ ಜಾಸ್ತಿ ಆಗಿದೆ. ಇವತ್ತು ಬರೀ ಮಾತಾಡ್ತಾನೆ ಕೃಷಿ ಆಗಿರಬೇಕು ಹೀಗಿರಬೇಕು ಅಂತೇಳಿ ವೈಭವೀಕರಿಸಿ ಮಾತಾಡ್ತಾ ಮೂಲಭೂತ ಸಮಸ್ಯೆಗಳ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಂತ ಇಲ್ಲ ಅವರಿಗೆ. ಯಾಕೆಂದರೆ ಅವರೆಲ್ಲರೂ ಮಾತಾಡೋರು ಮಣ್ಣು ಮುಟ್ಟಿ ಪ್ರಾಕ್ಟಿಕಲ್ಲಾಗಿ ಮಾಡಿದವರಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಮೂಲಭೂತ ಸಮಸ್ಯೆಗಳು ಏನಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಇವತ್ತು ಕೃಷಿ ಯಾಕೆ ಹಾಳಾಗಿದೆ ಅಂತಂದರೆ, ಅಂಥವರು ಅಂದರೆ ಮಣ್ಣು ಮುಟ್ಟಿ ಕೆಲಸ ಮಾಡದೇ ಇರೋರು ಮಾತಾಡಿರೋದ್ರಿಂದನೇ ಕೃಷಿ ಇವತ್ತು ಹಾಳಾಗಿರೋದು. ಇವತ್ತು ಕೃಷಿ ಬಗ್ಗೆ ನೈಜವಾಗಿ ಮಾತಾಡೋಂಥವ್ರು ಮೌನವಾಗಿದ್ದಾರೆ. ಅವರು ಮೌನ ಮುರಿಬೇಕು. ಮೌನ ಮುರಿದು ಯಾವುದು ಸತ್ಯ ಅಂತೇಳಿ ಹೇಳೋ ಅಂಥ ಒಂದು ಚಾಕುಚಕ್ಯತೆ ತೋರಿಸಿದ್ರೆ ಮಾತ್ರ ಇವತ್ತು ಹೊಸ ಕೃಷಿಕರಿಗೆ ಮತ್ತು ಯುವ ಕೃಷಿಕರಿಗೆ ಹೊಸ್ದಾಗೇನು ಕೃಷಿ ಬರಬೇಕು ಅಂತಿದ್ದಾರೆ ಅಂಥವ್ರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಅಂತೇಳಿ ನಾನು ನಂಬಿದ್ದೀನಿ. ಇವತ್ತು ನೋಡಿ, ಇವತ್ತು ನೈಸರ್ಗಿಕ ಕೃಷಿ ಅಂತ ಮಾತಾಡ್ತಾರೆ. ನೈಸರ್ಗಿಕ ಕೃಷಿಯ ಮೂಲ ತತ್ವಗಳೇ ಅವ್ರಿಗೆ ಗೊತ್ತಿರಲ್ಲ. ನೈಸರ್ಗಿಕ ಕೃಷಿ ಮಾತಾಡ್ತಾ ಸಾವಯವದ ಪ್ರಾಕ್ಟೀಸ್ಗಳನ್ನ ಇಲ್ಲಿ ಏರ್ತಾ ಹೋಗ್ತಾರೆ. ಇದು ಬಂದಿದ್ದು ಸಹ ಈ ನೈಸರ್ಗಿಕ ಕೃಷಿ ಹೆಸರಿನಲ್ಲಿ ಏನು ಬೇರೆ ಬೇರೆ ಅದನ್ನು ಏರೋದಕ್ಕೆ ಬರ್ತಾರಲ್ಲ, ಈ ಬಯೋ ರಿಸೋರ್ಸ್ ಸೆಂಟರ್ಗಳಿಂದ ಉತ್ಪಾದನೆ ಮಾಡಿದಂಥ ಘನಜೀವಾಮೃತ ಇರ್ಬೋದು, ಜೀವಾಮೃತ ಇರ್ಬೋದು, ಅಥವಾ ಪಂಚಗವ್ಯ ಇರ್ಬೋದು, ಅಥವಾ ದಶಪರ್ಣಿ ಇರ್ಬೋದು, ಈ ಥರದನ್ನೆಲ್ಲ ಅವರು ಅಲ್ಲಿ ಲ್ಯಾಬಲ್ಲಿ ಸೃಷ್ಟಿಯಾಗಿರೋಂಥದ್ದನ್ನು ರೈತರಿಗೆ ಕೊಡಬೇಕು ಅಂತೇಳಿ ಈ ಬಯೋ ರಿಸೋರ್ಸ್ ಸೆಂಟರ್ಸ್ನ ಈ ನೈಸರ್ಗಿಕ ಕೃಷಿ ಯೋಜನೆಯಡಿ ಅದನ್ನು ಜಾರಿಗೆ ಸೇರಿಸಿರೋದ್ರಿಂದ ಇವತ್ತು ಅದರ ಅವಶ್ಯಕತೆ ಇದೆಯಾ ಅಂತ ನಾನು ಕಳೆದ ವಾರನೂ ಪ್ರಶ್ನೆ ಮಾಡಿದ್ದೆ. ಈಗ ಅದನ್ನು ಮುಂದುವರೆದು ನಾನು ಮತ್ತೇನು ಪ್ರಶ್ನೆ ಮಾಡ್ತೀನಿ ಅಂದರೆ, ಇವತ್ತು ಜೀವಾಮೃತ ಅಂದ್ರೇನು, ಈ ಬೇಸಿಕ್ ಕಲ್ಪನೆಯೇ ಇಲ್ವಲ್ಲ ಇವರಿಗೆಲ್ಲ. ಯಾಕೆಂದರೆ ಜೀವಾಮೃತ ಅಂತಂದರೆ ಒಂದು ದೇಶೀಯ ಹಸು ಕೊಡೋಂಥ ಸಗಣಿ ಮತ್ತು ಗಂಜಲ ಮತ್ತು ಕಡಲೆ ಹಿಟ್ಟು ಮತ್ತು ಬೆಲ್ಲ, ಇದನ್ನು ಹಾಕಿ ನಮ್ಮ ಯಾವ ಭೂಮಿಗೆ ನಾವು ಅದನ್ನು ಜೀವಾಮೃತನ ಕೊಡ್ತೀವಿ, ಆ ಜೀವಾಮೃತ ಕೊಡೋಂಥ ಜಾಗದ ಒಂದಿಡೀ ಮಣ್ಣನ್ನು ಸೇರಿಸ್ಬೇಕು ಅಂತ ಹೇಳ್ತಾರೆ ಸುಭಾಷ್ ಪಾಳೇಕರ್ ಅವರು. ಅಂದರೆ ಇಲ್ಲೇನು ಅಂತಂದರೆ, ಸಗಣಿನಲ್ಲಿರೋ ಜೀವಾಣುಗಳು ನಾವು ಹಾಕೋಂಥ 10 ಲೀಟ್ರ್ ಗಂಜಲದಲ್ಲಿರೋಂಥ ಸಾರಜನಕ, 2 kg ಬೆಲ್ಲದಲ್ಲಿರೋ ಅಂಥ ಕ್ಯಾಲ್ಶಿಯಮ್ಮು ಮತ್ತು 2 kg ದ್ವಿದಳ ಧಾನ್ಯದ ಹಿಟ್ಟಿನಲ್ಲಿರೋ ಅಂಥ ಪ್ರೋಟೀನನ್ನು ತಿಂತ ಅವು ಸಗಣಿನಲ್ಲಿರೋಂಥ ಜೀವಾಣುಗಳು ನಾವೇನು ಒಂದಿಡೀ ಮಣ್ಣು ಹಾಕಿರ್ತೀವಿ ಆ ಒಂದಿಡೀ ಮಣ್ಣಿನ ಹವಾಗುಣಕ್ಕೆ ಹೊಂದ್ಕೊಂಡು ಅಲ್ಲಿ ಡೆವಲಪ್ ಆಗ್ತಾ ಹೋಗ್ತವೆ. ಫರ್ಮೆಂಟೇಷನ್ ಅವಧಿನಲ್ಲಿ ಅವು ಡೆವಲಪ್ ಆಗ್ತಾ ಹೋಗ್ತವೆ. ಅಂದರೆ 1 ಗ್ರಾಮ್ ಸಗಣಿನಲ್ಲಿರೋಂಥ 300 ರಿಂದ 400 ಕೋಟಿ ಮೈಕ್ರೋಬ್ಸ್ಗಳು ಪ್ರತಿ 20 ನಿಮಿಷಕ್ಕೊಂದು ಸರಿ ಡಬಲ್ ಆಗ್ತಾ ಹೋಗ್ತವೆ. ಅಂದರೆ 10 kg ಸಗಣಿನಲ್ಲಿರೋಂಥ ಟ್ರಿಲಿಯನ್ ಗಟ್ಟಲೆ ಜೀವಾಣುಗಳು ಅವು ಪ್ರತಿ 20 ನಿಮಿಷಕ್ಕೊಂದು ಸರಿ ಡಬಲ್ ಆಗ್ತಾ 7 ದಿನದೊಳಗಡೆಗೆ ಪರಿಪೂರ್ಣವಾಗಿ ಆ ನೀರಿನ ತುಂಬ ಜೀವಾಣುಗಳು ಸೃಷ್ಟಿಯಾಗ್ತವೆ. ಅದನ್ನು ನಾವು ಕೊಡಬೇಕು. ಯಾವ ಮಣ್ಣನ್ನು ತೆಗೆದು ಹಾಕಿರ್ತೀವಲ್ಲ ಆ ಜಾಗಕ್ಕೆ ಆ ಜೀವಾಮೃತ ಕೊಡ್ತಾ ಹೋದಾಗ ಅವು ಮಣ್ಣಿಗೆ ಸೇರಿದ ತಕ್ಷಣ ಆ ಮಣ್ಣಿನ ಹವಾಗುಣಕ್ಕೆ ಹೊಂದ್ಕೊಂಡಿರ್ತಾವೆ, ಪರಿಚಯ ಇರುತ್ತಲ್ಲ ಮಣ್ಣಿನ ಗುಣ, ಅವು ಹೊಂದ್ಕೊಂಡು ಆ ಮಣ್ಣಿಗೆ ಹೋದ ತಕ್ಷಣ ಅವ್ರ ಕೆಲಸ ನಾವು ಪ್ರಾರಂಭ ಮಾಡ್ತವೆ. ಇದು ಜೀವಾಮೃತದ ನೈಸರ್ಗಿಕ ಕೃಷಿಯ 2ನೇ ಸ್ಟೆಪ್ಪಿನ ಮೂಲ ತತ್ವ ಇದು. ಈ ಮೂಲ ತತ್ವನ ಇವರು ಮರೆತು ಈ ಸಾವಯವದ ಉತ್ಪಾದಕ ಕಂಪ್ನಿಗಳು ನಾವು ಜೀವಾಮೃತ ಕಲ್ಚರ್ ಕೊಡ್ತೀವಿ, ಅದನ್ನು ನೀವು ಮಲ್ಟಿಫೈ ಮಾಡಿ ನೀವು ಭೂಮಿಗೆ ಕೊಡ್ಬೋದು ಅಂತೇಳಿ 1 ವರ್ಷ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಥರಕ್ಕೆ 3-4 ಕಂಪ್ನಿಗಳ ಹೆಸರುಗಳು ನನಗೆ ಕೇಳಿ ಬಂದಂಥವು. 3-4 ಕಂಪ್ನಿಯವರು ನಾವು ಜೀವಾಮೃತನ ಕಲ್ಚರ್ನ ಕೊಡ್ತೀವಿ ಅಂತ. ಈ ಜೀವಾಮೃತ ಕಲ್ಚರ್ನ ಲ್ಯಾಬಲ್ಲಿ ಮಾಡೋದಕ್ಕೆ ಬರುತ್ತಾ? ಇಲ್ಲಿ ನೈಸರ್ಗಿಕ ಕೃಷಿ ವ್ಯಾಪ್ತಿನಲ್ಲಿ ಸೃಷ್ಟಿ ಮಾಡಿರೋಂಥ ಬಯೋ ರಿಸೋರ್ಸ್ ಸೆಂಟರ್ಗಳಲ್ಲಿ ಜೀವಾಮೃತನ ಉತ್ಪಾದನೆ ಮಾಡೋಕ್ಕೆ ಬರುತ್ತಾ? ಇದು ಮೂಲಭೂತವಾದಂಥ ಪ್ರಶ್ನೆ. ಇವತ್ತು ಜಾರಿಗೆ ತರೋಂಥ ಅಧಿಕಾರಿಗಳಾಗಲಿ ಅಥವಾ KVKಗಳಾಗಲಿ ಅಥವಾ ಯೂನಿವರ್ಸಿಟಿಗಳಾಗಲಿ ಇದ್ರ ಬಗ್ಗೆ ಈ ಮೂಲ ಕಲ್ಪನೆ ಬಗ್ಗೆನೇ ಇವರು ಯಾವುದನ್ನು ಯೋಚನೆ ಮಾಡಲಿಲ್ವಲ್ಲ. ಇದು ಭಾರಿ ಬೇಸರದ ಸಂಗತಿ. ಇಲ್ಲೇನಾಗುತ್ತೆ ಅಂತಂದರೆ, ನೈಸರ್ಗಿಕ ಕೃಷಿಯ ಬಗ್ಗೆ
ಗಂಧ ಗಾಳಿ ಗೊತ್ತಿಲ್ಲದಂಥ ಒಬ್ಬ ರೈತ, ಹೊಸ್ದಾಗಿ ಬರೋಂಥ ನೈಸರ್ಗಿಕ ಕೃಷಿ ಹೊಸ್ದಾಗಿ ಬರೋಂಥ ರೈತ ಅದೇ ಸತ್ಯ ಅಂತೇಳಿ ಅದನ್ನೇ ಮಾಡ್ತಾ ಹೋಗ್ತಾನೆ. ಮಾಡ್ತಾ ಹೋದಾಗ ಮುಂದೆ ಅವನು ಸ್ವಾವಲಂಬಿ ಆಗೋದು ಹೇಗೆ? ನೈಸರ್ಗಿಕ ಕೃಷಿ ಯೋಜನೆ ಬಂದಿರೋದು ಒಬ್ಬ ರೈತನನ್ನು ಪರಿಪೂರ್ಣವಾಗಿ ಸ್ವಾವಲಂಬಿ ಮಾಡೋ ಅಂಥದ್ದು. ಎರಡನೇದು, ಈ ಪ್ರಕೃತಿ ಸುಸ್ಥಿರವಾಗಿರೋದಕ್ಕೆ ಅವಕಾಶ ಮಾಡಿಕೊಡೋಂಥದ್ದಕ್ಕೆ ಈ ಯೋಜನೆ ಜಾರಿಗೆ ಬಂದಿರೋಂಥದ್ದು. ಈಗ ಎಗೇನ್ ನಾವು ಮತ್ತೆ ಹೊರಗಡೆ ಎಲ್ಲೋ ಒಂದು ಲ್ಯಾಬಲ್ಲಿ ಉತ್ಪಾದನೆ ಆಗಿರೋದನ್ನೇ ನಾವು ಪರಿಚಯಿಸ್ತಾ ಹೋದಾಗ ಮತ್ತೆ ರೈತ ಎಲ್ಲಿ ಸ್ವಾವಲಂಬಿ ಆಗ್ತಾನೆ? ಇದು ನನ್ನ ಮೂಲಭೂತವಾದಂಥ ಎರಡನೇ ಪ್ರಶ್ನೆ. ಹಾಗಾಗಿ ಆ ಕಾರಣಕ್ಕಾಗಿ ಇವತ್ತು ನಾವು ಘನಜೀವಾಮೃತ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಬೈಲಾದಲ್ಲಿ ಅವ್ರು ಏನು ಈಗ ನೈಸರ್ಗಿಕ ಕೃಷಿ ಇಂಪ್ಲಿಮೆಂಟೇಷನ್ ಬೈಲಾದಲ್ಲಿ ಪೂರ್ತಿ ಅದೆಲ್ಲದೂ ಇದೆ ಸೇರಿಸಿದ್ದಾರೆ. ಅಂದರೆ ರಿಸೋರ್ಸು ಸೆಂಟ್ರ್ಗಳಿಂದ ಉತ್ಪಾದನೆ ಆಗಿರೋಂಥದ್ದನ್ನು ರೈತನಿಗೆ ಮಾರೋದು ಅಂತೇಳಿ. ಅದಕ್ಕೊಂದಿಷ್ಟು ದುಡ್ಡು, ಮತ್ತು ಕೇವಿಕೆಗಳಿಗೆ ತರಬೇತಿಗಾಗಿ ಒಂದಿಷ್ಟು ದುಡ್ಡು, ಇಲಾಖೆಗಳು ತರಬೇತಿಗಾಗಿ ಒಂದಿಷ್ಟು ದುಡ್ಡು, ಆಮೇಲೆ ಯೂನಿವರ್ಸಿಟಿಗಳಿಗೋ ಅಥವಾ ICICRಗೋ ಮತ್ತು ಅಲ್ಲಿ ಹೊಸ ಹೊಸ ಒಂದು ಸಂಶೋಧನೆಗಾಗಿ ಮತ್ತಷ್ಟು ನೈಸರ್ಗಿಕ ಕೃಷಿ ಹೆಸರಿನಲ್ಲಿ ದುಡ್ಡು, ಇಷ್ಟು ದುಡ್ಡನ್ನು ಅಲ್ಲಿ ವ್ಯಯ ಮಾಡೋದ್ರ ಬದಲಿಗೆ ಒಬ್ಬ ನೈಸರ್ಗಿಕ ಕೃಷಿಕನ್ನು ನಾವು ಬದಲಾವಣೆ ಮಾಡ್ತೀವಿ ಅಂತ ಹೊರಟಾಗ ಈ ಯೋಜನೆಗೆ ಸೇರಿದಂಥ ಒಬ್ಬ ರೈತನಿಗೆ ಇವತ್ತಿನ ಸ್ಥಿತಿನಲ್ಲಿ 4,000 ರೂಪಾಯಿ ಕೊಡೋದಕ್ಕೆ ಅವಕಾಶ ಇದೆ. ಈ 4,000 ರೂಪಾಯಿ ಏನಕ್ಕೂ ಸಾಕಾಗಲ್ಲ. ಆತ ಯಾಕೆಂತಂದರೆ ಆತನ 1 ಎಕರೆನ ಕನ್ವರ್ಷನ್ಗೆ ತಗೊಂಡಿರ್ತಾನೆ. ಆ ಕನ್ವರ್ಷನ್ ತಗೊಂಡಂಥ ಅವಧಿನಲ್ಲಿ ಅಲ್ಲಿ ಉತ್ಪಾದನೆ ಕಡಿಮೆ ಆಗುತ್ತೆ, 2 ವರ್ಷಕ್ಕೂ ಉತ್ಪಾದನೆ ಕಡಿಮೆ ಆಗುತ್ತೆ, 3ನೇ ವರ್ಷದಿಂದ ಅದು ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಆ 2-3 ವರ್ಷ ಅನುಭವಿಸೋಂಥ ಲಾಸ್ ಇದೆಯಲ್ಲ, ವರ್ಷಕ್ಕೆ 4,000 ರೂಪಾಯಿ ಕೊಟ್ಟರೆ ಸಾಕಾ? ಇದನ್ನು ಇಂಪ್ಲಿಮೆಂಟೇಷನ್ ಆಫೀಸರ್ಸ್ಗಳು ಯೋಚನೆ ಮಾಡಬೇಕು. ಇಲ್ಲಿ ಬೇರೆ ಬೇರೆ ಸಂಶೋಧನೆಗಳಿಗೆ ಮತ್ತು ಬಯೋ ರಿಸರ್ಚ್ ಸೆಂಟ್ರ್ ಪ್ರಾರಂಭ ಮಾಡೋದಕ್ಕೆ ಇವೆಲ್ಲದಕ್ಕೂ ದುಡ್ಡು ಕೊಟ್ಟಿದ್ದಾರಲ್ಲ, ಆ ದುಡ್ಡಿನ ಬದಲಿಗೆ ಒಬ್ಬ ನೈಸರ್ಗಿಕ ಕೃಷಿಕನಿಗೆ ಒಂದು ದೇಶೀಯ ಹಸುವನ್ನು ಕೊಡಿಸಿ ಅಲ್ಲಿ ಒಂದಿಷ್ಟು ಕೊಟ್ಟಿಗೆನ ಕಟ್ಟೋದಕ್ಕೆ ನಿರ್ಮಾಣ ಮಾಡಿಕೊಡೋದಕ್ಕೆ ಒಂದಿಷ್ಟು ವ್ಯವಸ್ಥೆ ಮಾಡಿಕೊಟ್ಟು ಆ ಗಂಜಲ ಆ ಸಗಣಿನ ಬಳಕೆ ಮಾಡ್ಕೊಂಡು ಹೇಗೆ ನೀವು ಸ್ವಾವಲಂಬಿಯಾಗಿ ಬದುಕ್ಬೋದು ಅಂತೇಳಿ ಅವ್ರಿಗೆ ತರಬೇತಿಗಳನ್ನು ಕೊಡ್ತಾ ಹೋಗಿದ್ರೆ ನಿರಂತರವಾಗಿ ಒಬ್ಬ ರೈತ ಪರಿಪೂರ್ಣವಾದಂಥ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಅದು ಅವಕಾಶ ಆಗ್ತಾಯಿತ್ತು. ಈಗೇನಾಗಿದೆ, ಇಲ್ಲಿ ಹಸು ಬೇಡ, ಬಯೋ ರಿಸೋರ್ಸ್ ಸೆಂಟ್ರ್ಗಳಿಂದನೇ ನೀವು ಜೀವಾಮೃತ ಕೊಡ್ತೀವಿ, ಘನಜೀವಾಮೃತ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಸಾಧ್ಯತೆ ಇದೆಯಾ? ಇದು ತಪ್ಪು ಕಲ್ಪನೆಗಳಿಂದ ಸೃಷ್ಟಿಯಾಗಿರೋಂಥ ಒಂದು ಯೋಜನೆ. ಇಲ್ಲೇನು ತಪ್ಪು ಕಲ್ಪನೆಗಳಿಂದ ಸೃಷ್ಟಿಯಾಗಿದೆ, ಈ ಯೋಜನೆಗಳನ್ನು ತಿದ್ದಿ ನಾವು ಮತ್ತೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಲ್ಲ ಅಂತಂದರೆ ರೈತನಿಗೆ ಪರಿಪೂರ್ಣವಾದಂಥ ಸತ್ಯವಾದ ಮೆಸೇಜ್ಗಳು ಹೋಗಲ್ಲ. ಅಲ್ಲಿ ಮತ್ತೆ ಅಸತ್ಯವಾದಂಥ ಮೆಸೇಜ್ಗಳು ಹೋಗುತ್ತೆ. ಮತ್ತು ಯಾರೋ ಬಯೋ ರಿಸೋರ್ಸ್ ಸೆಂಟ್ರಿಂದ ಉತ್ಪಾದನೆ ಮಾಡೋ ಅಂಥ ಒಬ್ಬ ಉತ್ಪಾದಕ ಮತ್ತಲ್ಲಿ ಬದುಕ್ತಾ ಹೋಗ್ತಾನೆ. 100 ಜನ ಈ ಯೋಜನೆಗೆ ಸೇರಿದಂಥ ರೈತರುಗಳು ಯೋಜನೆ ಮುಗಿದ ಮೇಲೆ ಮತ್ತೆ ಹೇಗೇನು ಇದರಲ್ಲಿ ಗೊಂದಲಗಳು ಸೃಷ್ಟಿಯಾದಮೇಲೆ ಹೇಗೇನು ಮತ್ತೆ ರಾಸಾಯನಿಕಕ್ಕೆ ಬದಲಾವಣೆ ಆಗ್ತಾನೆ. ಈ ಮೂಲಭೂತವಾಗಿ ಒಬ್ಬ ರೈತನನ್ನು ಹೇಗೆ ಬದಲಾವಣೆ ಮಾಡಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಿದ್ದೆ ಆದರೆ ನಿಜಕ್ಕೂ ಇದು ಪರಿಪೂರ್ಣವಾದಂಥ ಯಶಸ್ವಿ ಕಾರ್ಯಕ್ರಮ ಆಗುತ್ತೆ. ಹಾಗಾಗಿ ಹಿಂದೆ ಹೇಳಿದ್ದನ್ನೇ ಮತ್ತೆ ರಿಪಿಟೇಷನ್ ಆಗಿರ್ಬೋದು ಇದರಲ್ಲಿ, ಈ ವಿಚಾರದಲ್ಲಿ. ಆದರೆ ನನಗೊಂದು ನೋವಿದೆ. ಕಾರಣ ಏನು ಅಂತಂದರೆ, ಆ ನೋವಿಗೆ ಕಾರಣ ಏನು ಅಂತಂದರೆ, ಇಂಥ ಯೋಜನೆಗಳು ಜಾರಿಗೆ ಬರುವಾಗ ಯಾಕೆ ಪ್ರಾಮಾಣಿಕವಾದಂಥ ಮತ್ತು ಸತ್ಯವಾದಂಥ ವಿಸ್ತೃತವಾದಂಥ ವರದಿನ ಯಾಕೆ ರೆಡಿ ಮಾಡಲ್ಲ? ಹಾಗಾಗಿ ರೆಡಿ ಮಾಡೋದಕ್ಕೆ ಯಾಕೆ ಸಾಧ್ಯತೆ ಆಗ್ತಾಯಿಲ್ಲ? ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾಗಾಗಿ ಒಬ್ಬ ನೈಸರ್ಗಿಕ ಕೃಷಿಕನಿಗಿರೋಂಥ ನೈಸರ್ಗಿಕ ಕೃಷಿಯ ಅನುಭವ ಒಬ್ಬ ಯಾವುದೇ ಯೂನಿವರ್ಸಿಟಿನಲ್ಲಿ ಕಲ್ತಂಥವನಾಗಿರ್ಬೋದು ಅಥವಾ ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು, ಅದಕ್ಕಿಂತಲೂ ಹೆಚ್ಚು ಜ್ಞಾನ ಒಬ್ಬ ನೈಸರ್ಗಿಕ ಕೃಷಿಕನಿಗಿರುತ್ತೆ. ಯಾಕೆಂದರೆ ಅವನು ಪ್ರಾಕ್ಟಿಕಲ್ಲಾಗಿ ಮಾಡಿದಂಥ ಅನುಭವಗಳು, ಮಣ್ಣಿನ ಬದಲಾವಣೆಗಳು, ಪ್ರಕೃತಿ ಬದಲಾವಣೆಗಳು, ಡೈವರ್ಸಿಟಿ ನಿರ್ಮಾಣ, ಇವೆಲ್ಲವನ್ನು ಅವನು ಅನುಭವಿಸಿರ್ತಾನೆ. ಹಾಗಾಗಿ ಆ ಥರದ ಯೋಜನೆಗಳನ್ನು ರೂಪಿಸುವಾಗ ಕನಿಷ್ಠ ರೈತರನ್ನು ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡ್ರೆ ಈ ಯೋಜನೆ ಪಠ್ಯ ರೆಡಿ ಮಾಡುವಾಗ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಂತೇಳಿ ಹೇಳ್ತಾ, ಈಗ ಆಗಿರೋಂಥ ತಪ್ಪುಗಳನ್ನು ಈಗಲೂ ತಿದ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ಎಪಿಸೋಡ್ ಇಷ್ಟವಾಗಿದ್ದರೆ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ. ಅದ್ರ ಜೊತೆಯಲ್ಲಿ ನೀವು ಹೆಚ್ಚು ಜನ ಸಬ್ಸ್ಕ್ರೈಬರ್ ಆಗಿರಿ ಈ ಚಾನಲ್ಗೆ. ಆಗ ನೀವೆಲ್ಲರೂ ಸಬ್ಸ್ಕ್ರೈಬರ್ ಆಗ್ತಾ ಮತ್ತು ಶೇರ್ ಮಾಡ್ತಾ ಈ ನೈಸರ್ಗಿಕ ಕೃಷಿ ವಿಚಾರಗಳನ್ನು ಹೆಚ್ಚೆಚ್ಚು ಜನರಿಗೆ ತಲುಪಿಸೋಂಥ ಕೆಲಸನ ನಾವೆಲ್ಲ ಸೇರಿ ಮಾಡೋಣ. ನೈಸರ್ಗಿಕ ಕೃಷಿ ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.